ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಚಿಟ್ಟೆ ಹೆಜ್ಜೆಗೆ ಸ್ವಾಗತ. ನಡೆದೇ ಹೋಗುತ್ತಾ ಶ್ರೇಷ್ಠ ತಾಂಡವ್ ಮದುವೆ ಮುಂದೇನಾಗಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಸದ್ಯ ಈಗ ಒಂದು ಕಡೆ ಕುಸುಮ ಮದುವೆ ನಿಲ್ಲಿಸಲು ಹೋಗಿದ್ದಾಳೆ, ಇನ್ನೊಂದು ಕಡೆ ಭಾಗ್ಯ ಪೂಜಾಳನ್ನ ಮಹೇಶ್ ನಿಂದ ತಪ್ಪಿಸಿ ಆಗಿದ್ದ ಎಲ್ಲಾ ವಿಷಯ ಭಾಗ್ಯ ತಿಳಿದುಕೊಂಡು ತಾಂಡವ್ ಮದುವೆ ನಿಲ್ಲಿಸಲು ಹೋಗುತ್ತಾರೆ. ಆದರೆ ಇವರು ಮದುವೆ ಮನೆಗೆ ಹೋಗುವಷ್ಟರಲ್ಲಿ ಮದುವೆ ನಡೆದೇ ಹೋಗುವ ಸಾಧ್ಯತೆ ಇದೆ. ಹೌದು, ಈ ಧಾರಾವಾಹಿಯಲ್ಲಿ ತಾಂಡವ್ಗೆ ಭಾಗ್ಯಳ ಬೆಲೆ ಗೊತ್ತಾಗಬೇಕಾದರೆ ತಾಂಡವ್ ಹಾಗೂ ಶ್ರೇಷ್ಠಳ ಮದುವೆಯಾಗಬೇಕು. ಮದುವೆಯಾದ ನಂತರ ಶ್ರೇಷ್ಠಳ ನಿಜ ಬುದ್ಧಿ ಒಂದೊಂದಾಗಿ ತಾಂಡವ್ ಮುಂದೆ ಬಯಲಾಗಲಿದೆ. ಶ್ರೇಷ್ಠಗೆ ಮನೆಯಲ್ಲಿ ಅಡುಗೆ ಮಾಡೋದು ಅಂದರೆ ಆಗಲ್ಲ. ಯಾವತ್ತು ನೋಡಿದರೂ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತರಿಸುತ್ತಾಳೆ. ಆದರೆ ಭಾಗ್ಯ ಇದ್ದಾಗ ಭಾಗ್ಯ ತಾಂಡವ್ಗೆ ಹೇಳುವ ಮುಂಚೆನೆ ಎಲ್ಲ ರೆಡಿ ಮಾಡಿ ಕೊಡುತ್ತಿದ್ದಳು. ಶ್ರೇಷ್ಠ ಶಾಪಿಂಗ್ ಅದು ಇದು ಅಂತ ತಾಂಡವ್ ದುಡ್ಡನ್ನ ಉಡಾಯಿಸಲಿದ್ದಾಳೆ. ಇನ್ನು ಈ ಮುಂಚೆ ತಾಂಡವ್ ಆಫೀಸ್ ನ ಬಾಸ್ ತಾಂಡವ್ಗೆ ಹೇಳಿರುವ ಪ್ರಕಾರ ತಾಂಡವ್ ಹಾಗೂ ಶ್ರೇಷ್ಠಳ ಅಫೇರ್ ವಿಷಯ ನಿಜವಾದರೆ ಅವರು ತಾಂಡವ್ಗೆ ಕೆಲಸದಿಂದ ವಜಾ ಮಾಡಬಹುದು. ತಾಂಡವ್ಗೆ ಕೆಲಸ ಇಲ್ಲ, ಕೈಯಲ್ಲಿ ದುಡ್ಡು ಇಲ್ಲದ ಸಂದರ್ಭದಲ್ಲಿ ಶ್ರೇಷ್ಠ ತಾಂಡವ್ಗೆ ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಇದು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮುಂದೇನಾಗಬಹುದು ಅನ್ನುವ ಕುರಿತು ನಮ್ಮ ಅನಿಸಿಕೆ. ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಲಕ್ಷ್ಮಿ ನಿಮ್ಮ ನೆಚ್ಚಿನ ಧಾರಾವಾಹಿಯಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.